ಇನ್ ಕೇಸ್ ಡಿ ಕೆ ಶಿವಕುಮಾರ್ ಏನಾದರೂ ಕಾಂಗ್ರೆಸ್ಸನ್ನು ಬಿಟ್ಟರೆ ವಿಲ್ ಇಟ್ ಅಫೆಕ್ಟ್ ಕಾಂಗ್ರೆಸ್ ಒಕ್ಕಲಿಗ ಬೆಲ್ಟಲ್ಲಿ ಆ ರೀತಿ ಅನ್ನಿಸ್ತಾ ಇದೆ ಆ್ಯಸ್ ಎ ಅಪೋನೆಂಟ್ ಪಾರ್ಟಿಯಾಗಿ? ಇಲ್ಲ, ನಮಗೆ ಯಾವತ್ತು ಆ ರೀತಿಯ ಒಂದು ವಿಚಾರ ಯಾವತ್ತೂ ನಮ್ಮ ತಲೆಗೆ ಬಂದಿಲ್ಲ. ಹಳೆ ಮೈಸೂರು ಪೊಲಿಟಿಕಲ್ ಅನಾಲಿಸಿಸ್ ಮಾಡಿರಲ್ವಾ ಸರ್ ನಿಮ್ಮ ಪಕ್ಷ? ಅಲ್ಲ, ಪೊಲಿಟಿಕಲ್ ಅನಾಲಿಸಿಸ್ ನಮಗೇನು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಾರೋ ಅಥವಾ ಬಿಡ್ತಾರೋ ಅನ್ನೋದ್ರ ಬಗ್ಗೆ ನಮಗೆ ಯೋಜನೆ ಅಲ್ಲ. ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಪಕ್ಷದವರು ಕೂಡ ಅನೇಕ ನಾಯಕರು ಇವತ್ತು ಬಹಳ ಸದೃಢವಾಗಿ ಪ್ರಬಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೇನೋ ಬಹಳ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ರಾಜಕೀಯವನ್ನು ಮಾಡಬೇಕನ್ನುವಂಥ ಪರಿಸ್ಥಿತಿ ಏನು ಭಾರತೀಯ ಜನತಾ ಪಾರ್ಟಿಗಿಲ್ಲ. ಭಾರತೀಯ ಜನತಾ ಪಾರ್ಟಿಗೆ ಅದರದ್ದೇ ಆದಂಥ ಇತಿಹಾಸ ಇದೆ, ಅದರದ್ದೇ ಆದಂಥ ವಿಚಾರ ಸಿದ್ಧಾಂತಗಳ ಮುಖಾಂತರ ಕೆಲಸ ಮಾಡ್ತೀವಿ. ಮೂಢ ಹಗರಣದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಭಾಳ ದೊಡ್ಡ ಪಾದಯಾತ್ರೆಯನ್ನು ಮಾಡೋದ್ವಲ್ಲ, ಯಶಸ್ವಿ ಆಯಿತು. ಮೂಢ ಹಗರಣದಲ್ಲಿ ನಾವು ಮಾಡಿದಂಥ ಪಾದಯಾತ್ರೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಹಳೆ ಮೈಸೂರು ಭಾಗದಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದರು. ಸೊ ಹಾಗಾಗಿ ನಮ್ಮ ಪಾರ್ಟಿಯನ್ನು ಅಲ್ಲಿ ಏನು ಗಟ್ಟಿ ಮಾಡ್ಬೇಕು, ಏನು ಕೆಲಸ ಮಾಡ್ಬೇಕು, ನಾವು ಆ್ಯಸ್ ಅ ಪಾರ್ಟಿ ನಾವು ಮಾಡ್ತೀವಿ. ಹಾಗಂತ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿಗುತ್ತೋ ಸಿಗೋದಿಲ್ವೋ, ಹಾಗಂತ ಹಳೆ ಮೈಸೂರು ಭಾಗದಲ್ಲಿ ನಮಗೇನು ತೊಂದರೆ ಆಗುತ್ತೆ, ಈ ರೀತಿಯ ಲೆಕ್ಕಾಚಾರಗಳು ನಾವು ಯಾವತ್ತೂ ಕೂಡ ಹಾಕೋಣ. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಇಡಿ CBI IT ದಾಳಿ ಆದ ಬಳಿಕ ಒಂದು ಸ್ಟೇಟ್ಮೆಂಟನ್ನು ಅಫಿಷಿಯಲಿ ಕೊಟ್ಟರು. ಏನು ಅಂತ ಹೇಳಿದ್ರೆ BJP ಅವರು ನನ್ನನ್ನು ಕರೆದಿದ್ರು, ಬಾ ನಿನ್ನ ಮೇಲೆ ಇರ್ತಕ್ಕಂಥ ಕೇಸ್ ವಾಪಸ್ ತಗೋತೀವಿ, ಏನೂ ಮಾಡಲ್ಲ, ಏನೂ ತೊಂದರೆ ಆಗಲ್ಲ, ಬಟ್ ನಾನು ಹೋಗ್ಲಿಲ್ಲ ಅಂತ ಹೇಳಿ. ಅದಕ್ಕೆ ಪ್ರೂಫ್ ಏನಿದೆ ಅವ್ರ ಹತ್ರ? ಒಂದು ಬಹಳ ಸ್ಪಷ್ಟ, ಅವ್ರ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ರೆ ಅದಕ್ಕೆ ಆಧಾರ ಏನಿದೆ, ಯಾರು ಫೋನ್ ಮಾಡಿದ್ರು, ಯಾರು ಹೇಳಿದ್ರು, ಅದ್ರ ಬಗ್ಗೆ ನೀವು ಮಾಹಿತಿ ಕೊಡಿ. ನೀವು ಸುಮ್ಮನೆ ನನಗೆ ಯಾರೋ BJP ಅವ್ರು ಫೋನ್ ಮಾಡಿದ್ರು, JDS ಅವ್ರು ಫೋನ್ ಮಾಡಿದ್ರು ಅಂತ ಹೇಳ್ಬಿಟ್ರೆ ಅದನ್ನ ಒಪ್ಪಕ್ಕಾಗೋದಿಲ್ಲ. ಒಂದು ಸ್ಪಷ್ಟ ಸರ್, ನೀವು ಚುನಾವಣೆ ಟೈಮಲ್ಲಿ ಏನ್ ಹೇಳಿದ್ರಿ, ನಮ್ಮ ಸಮುದಾಯದ ಜನರ ಮುಂದೆ ಪೂಜ್ಯರು ಸ್ವಾಮೀಜಿಗಳು ಕೂಡ ಇದ್ರು, ನೀವು ಮತ ಕೊಡಿ ನಮಗೆ, ನೀವು ಮತ ಕೊಟ್ಟರೆ ನಾನು ವಿಧಾನಸೌಧದ 3ನೇ ಮಹಡಿಯಲ್ಲಿ ಕುತ್ಕೋತೀನಿ ಅಂತ ಹೇಳಿದ್ರಲ್ಲ. ಇವತ್ತು ನಿಮಗೆ ಬಿಟ್ಕೊಡಿ ಅಂತ ಹೇಳಿದ್ಯಾರ್ರಿ? ನಿಮ್ಮ ಮುಖ್ಯಮಂತ್ರಿ ಅವಕಾಶ ಸಿಕ್ಕಿದಾಗ ನೀವು ಯಾಕೆ ಬಿಟ್ಕೊಟ್ರಿ ಸಿದ್ದರಾಮಯ್ಯನವರಿಗೆ? ಇವತ್ತು ನೀವು ಕುತ್ಕೊಂಡು ನಮ್ಗೆ ಯಾರೂ ಸಹಕಾರ ಕೊಡೋದಿಲ್ಲ, ಈ ರೀತಿಯ ಪರಿಸ್ಥಿತಿಗಳಾಗ್ತಿದೆ ಅಂತ ಹೇಳಿದ್ರೆ ಇದನ್ನು ಯಾರು ಕೂಡ ಒಪ್ಪಕ್ಕಾಗೋದಿಲ್ಲ. ಇವತ್ತು ಸಮುದಾಯದ ಜನ ಕೂಡ ಹಳೆ ಮೈಸೂರು ಭಾಗದಲ್ಲಿ ನೀವು ಹೇಳ್ದಂಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ. ನೀವು ಹಳೆ ಮೈಸೂರು ಭಾಗದಲ್ಲಿ ಹೋಗಿ ಬೇಕಿದ್ರೆ ಫ್ಯಾಕ್ಟ್ ಚೆಕ್ ಮಾಡಿ. ಜನ ಕೇಳ್ತಾ ಇದ್ದಾರೆ, ಹೌದಪ್ಪ ನೀನು ನಂಬ್ಕೊಂಡು ನಾವು 5% ವೋಟ್ ಶೇರು ಒಕ್ಕಲಿಗರದ್ದು ವೋಟ್ ಬಂತಲ್ವ ನಿಮಗೆ, ನೀವು ಯಾಕೆ ಆವಾಗಲೇ ಮುಖ್ಯಮಂತ್ರಿಯನ್ನ ಕ್ಲೇಮ್ ಮಾಡಬಾರ್ದಾಗಿತ್ತು? ನೀವು ಆಗ ಬಿಟ್ಬಿಟ್ಟು ಈಗ ನೀವು ವಿಚಾರಗಳನ್ನು ಹೇಳ್ತಾ ಹೋದ್ರೆ ಈ ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳಿದ್ರೆ ಯಾರು ಕೇಳೋದಿಲ್ಲ. ಜನ ಈಗ ಭಾಳ ಬುದ್ಧಿವಂತರಿದ್ದಾರೆ. ಸೊ ಹಾಗಾಗಿ ನಮ್ಮ ಪಾರ್ಟಿಯ ವಿಚಾರ ಹೇಳ್ಬೇಕಂತಂದ್ರೆ ನಾವು ಹಳೆ ಮೈಸೂರು ಭಾಗದಲ್ಲಿ ಏನೇನು ಕೆಲಸಗಳನ್ನು ಮಾಡಬೇಕು ಸದೃಢ ಆಗ್ಲಿಕ್ಕೆ ಆ ಕೆಲಸವನ್ನು ಮಾಡ್ತೇವೆ. ಆದರೆ ಎಲ್ಲೋ ಒಂದು ಕಡೆ ನನಗನ್ಸೋದು ನಮ್ಮ ಸಮುದಾಯದ ಜನರನ್ನ ಡಿ ಕೆ ಶಿವಕುಮಾರ್ ಅವರು ನಡು ರಸ್ತೆಯಲ್ಲಿ ಕೈ ಬಿಟ್ರು ಅಂತ ಯಾಮಾರಿಸಿದ್ರು. ನಡು ರಸ್ತೆಯಲ್ಲಿ ಕೈ ಬಿಟ್ರು. ಬಹಳ ಹೋಪ್ಸ್ ಇಟ್ಕೊಂಡು ಜನ ಈಗ ಹೇಳ್ದಂಗೆ ತಿಮ್ಮೇಗೌಡರು ಹೇಳ್ದಂಗೆ SM ಕೃಷ್ಣವ್ರಿಗೆ ಅವಕಾಶ ಸಿಕ್ತು, ಪೂಜ್ಯ ದೇವೇಗೌಡರಿಗೆ ಸಿಕ್ತು, ಕುಮಾರಸ್ವಾಮಿ ಅವ್ರಿಗೆ ಸಿಕ್ತು, ಸದಾನಂದ ಗೌಡ್ರಿಗೆ ಸಿಕ್ತು, ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಸಿಗುತ್ತೆ ಎನ್ನುವಂತ ಅಭಿಲಾಷೆ ಇಟ್ಕೊಂಡು ಮತ್ತೊಂದು ಕೊಟ್ಟರು. ಅಕ್ಸೆಪ್ಟ್ ಮಾಡ್ಕೊಳ್ತೀವಿ, ಯಾವುದೇ ಪಾರ್ಟಿ ಆದ್ರೆ ಏನು, ಅಕ್ಸೆಪ್ಟಿಂಗ್ ದ ಫ್ಯಾಕ್ಟ್. ಆದ್ರೆ ನೀವು ಮಾಡಿದ ಕೆಲಸ ಏನು? ನಡು ರಸ್ತೆಯಲ್ಲಿ ಒಕ್ಕಲಿಗರನ್ನ ಕೈ ಬಿಟ್ಟು ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ರಿ. ಸೊ ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಡಿ ಕೆ ಶಿವಕುಮಾರ್ ಅವರೇ ಕೊಡಬೇಕು, ಕ್ಲಾರಿಟಿಯನ್ನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.